ಪ್ರತಿಭಟನೆಯ ಕಿಚ್ಚು ಈಗ ಜೋರಾಗಿದೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ದಯವಿಟ್ಟು ಬಿಜೆಪಿ ನಾಯಕರು ಹೋಗಬೇಡಿ. ನೀವು ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಹೋದ್ರೆ ದಯವಿಟ್ಟು ಯುವಕರಿಗೆ ಯುವತಿಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರನ್ನ ಸೇರಿಸ್ಕೊಳ್ಬೇಡಿ. ಯಾವ ಲೀಡರ್ಸ್ಗಳು ಬಂದರೂ ಕೂಡ ಸೇರಿಸ್ಕೊಳ್ಬೇಡಿ. ನಿಮ್ಮನ್ನ ಹಾಳು ಮಾಡಿಡ್ತಾರೆ. ನಿಮ್ಮ ಪ್ರತಿಭಟನೆಯ ದಿಕ್ಕನ್ನೇ ತಪ್ಪಿಸಿಡ್ತಾರೆ. ನಿಮ್ಮ ಪ್ರತಿಭಟನೆಗೆ ಬೇರೆ ರೀತಿಯಾದಂಥ ಅರ್ಥ ಬರುತ್ತೆ. ಬೇರೆ ರೀತಿಯಾಗಿ ಅರ್ಥ ಬರುತ್ತೆ. ಅವ್ರು ಹೋದಂದ್ರೆ ಬಿಜೆಪಿ ಸ್ಪಾನ್ಸರ್ ಇದು ಅಂತ ಬರುತ್ತೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ವಿಚಾರದಲ್ಲಿನೇ, ಸಿಎಂ ಪೋಸ್ಟ್ ವಿಚಾರದಲ್ಲಿ ಇದೆಲ್ಲ ಬಿಜೆಪಿಯ ಕುತಂತ್ರ ಅಂತ ಹೇಳಿದಂಥ ಸರ್ಕಾರ ಇದು. ನಿಮ್ಮನ್ನು ಹೇಳೋದು ತಪ್ಪೇನಿಲ್ಲ. ಅದ್ರ ಹಂಗೆ ಹೇಳ್ತಾರೆ, ಬಿಜೆಪಿಯವರು ಎಲ್ಲ ಕರೆದು ಮಾಡಿಸ್ತಾ ಇರೋದು ಇದನ್ನ ಅಂತೇಳಿ ಬರೆದಿಟ್ಕೊಳ್ಳಿ. ಹೇಳ್ತಾರೆ ನೋಡಿ ಲೀಡರ್ಸ್ಗಳು. ಯಾಕಂದ್ರೆ ಅಷ್ಟು ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ಮೋರಿಯಲ್ಲಿ ಬಿದ್ದುಬಿಟ್ಟು ಒದ್ದಾಡಿದ್ದಾರೆ. ಆ ಲೆವೆಲಿಗೆ ಹೋಗಿ ಮಾತನಾಡ್ತಾ ಇದ್ದಾರೆ. ನೀವು ನಿಮ್ಮ ಬದುಕಿಗೋಸ್ಕರ ಕೇಳ್ತಾ ಇದ್ದೀರಾ. ರಾಜಕಾರಣಿಗಳನ್ನ ಸೇರಿಸ್ಕೊಳ್ಬೇಡಿ. ರಾಜಕಾರಣಿಗಳು ಬಂದರೆ ದಯವಿಟ್ಟು ಕೈ ಮುಗಿದ್ಬಿಟ್ಟು ನೀವು ಬೇಡ ಸರ್, ನಮಗೆ ಬೇಕಾದಾಗ ನಿಮ್ಮನ್ನು ಹೇಳ್ತೀವಿ, ಈಗ ಸದ್ಯಕ್ಕಂತೂ ಬೇಡ, ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ವಿನಮ್ರವಾಗಿ ಹೇಳಿ, ದಯವಿಟ್ಟು ಬರಬೇಡಿ ಅಂತ ಹೇಳಿ. ಅವ್ರು ಬಂದರು, ಅವ್ರು ನೀವು ಸೇರಿಸ್ಕೊಂಡ್ರಿ, ಅಲ್ಲಿಗೆ ಮುಗೀತು. ರಾಜಕೀಯ ಲೇಪನ ಬರುತ್ತೆ ನಿಮ್ಮ ಹೋರಾಟಕ್ಕೆ. ನೋಡಿ, ಯಾರಾದರೂ ಒಬ್ಬರಾದರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿರುವಂಥವ್ರು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಬೇರೆ ಎಲ್ಲದಕ್ಕೂ ಪುಟುದು ಬಂದು ಮಾತನಾಡ್ತಾರೆ. ಏನು ಆರ್ಭಟಗಳು, ಏನು ಮಾತುಗಳು. ಯಾಕೆ ಇವರ ಸಂಕಟಗಳು ಕಾಣಿಸ್ತಾ ಇಲ್ವಾ? ಈ ಯುವತಿಯರದ್ದು ಮಹಿಳಾ ಸಬಲೀಕರಣ ಆಗೋದಿಲ್ವಾ? ಅಲ್ಲಿ ಕೆಲಸ ಸಿಕ್ಕರೆ ಅವರದ್ದು ನೀವು ಕೂಡ 2,000 ರೂಪಾಯಿ ಮಾತ್ರ ಮಹಿಳಾ ಸಬಲೀಕರಣನ. ಯುವ ನಿಧಿ 3,000 ರೂಪಾಯಿ ಕೊಟ್ಟ ತಕ್ಷಣ ಅದರಲ್ಲೇ ಜೀವನ ಮಾಡಬೇಕಾ ಅವರು? ನೀವು ಅಷ್ಟೇ ತಗೊಳ್ರಿ. ರಾಜಕಾರಣಿಗಳು, ಶಾಸಕರು, ಸಚಿವರೆಲ್ಲ ನಿಮಗೆ ಯಾಕೆ ಗೌರವಧನ, ಸೇವಾಧನ ತಗೊಳ್ಬೇಕು? ನೀವು ಲಕ್ಷಗಟ್ಟಲೆ ನೀವು ಅಷ್ಟೇ ತಗೊಳ್ಳಿ, 3,000 ರೂಪಾಯಿ ಸಾಕಲ್ವಾ? ಮಂತ್ರಿಗಳಾಗೋವರೆಗೂ ಶಾಸಕರಿಗೆ 3,000 ರೂಪಾಯಿ ಸಂಬಳ ಅಪ್ಪ.